ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಕಮೆಂಟ್ ಮಾಡುವುದು ಮರೆಯದಿರಿ. ಸೆಕ್ಯೂರಿಟಿ ಹೆಡ್ ಶೌರ್ಯನನ್ನ ಓಡಿಸುವೆ ಎಂದು ಪಣ ತೊಟ್ಟಿರುವ ಮಿಸ್ ಸಾಕ್ಷಿ ಸಿಇಒ ಆಫ್ ಶಿವಾನಂದ ಗ್ರೂಪ್ ಆಫ್ ಕಂಪನೀಸ್ ಇವತ್ತಿಂದ ಅವನನ್ನ ಓಡಿಸೋಕೆ ಏನ್ ಪ್ಲಾನ್ ಮಾಡ್ತಾಳೆ ನೋಡೋಣ ಬನ್ನಿ. ಆಫೀಸಿಗೆ ತಯಾರಾಗಿ ಬರ್ತಿದ್ದ ಸಾಕ್ಷಿನ ಗಮನಿಸುವ ಶೌರ್ಯ ಬ್ಯೂಟಿಫುಲ್ ಎಂದಿದ್ದ. ತುಂಬು ತೋಳಿನ ಬ್ಲ್ಯಾಕ್ ಟಾಪ್ ಮತ್ತು ಮೈಗಂಟಿಕೊಳ್ಳುವ ರೆಡ್ ಸ್ಕರ್ಟ್ ಧರಿಸಿ ಬ್ಲ್ಯಾಕ್ ಹೀಲ್ಸ್ ಇರುವ ಶೂ ಹಾಕಿ ಬರುವುದನ್ನೇ ನೋಡ್ತಿದ್ದ ಶೌರ್ಯನನ್ನೇ ಗಮನಿಸುವ ಅವನ ಬಲಗೈ ಬಂಟ ಕರಿಯ, ಬ್ರೋ ಅಷ್ಟೊಂದು ಲುಕ್ ಬೇಡಪ್ಪ, ಶೀಸ್ ಡೇಂಜರಸ್ ಎಂದು ಎಚ್ಚರಿಸಿದ. ನೋ, ಶೀಸ್ ಗಾರ್ಜಿಯಸ್ ಎಂದು ನಕ್ಕ ಶೌರ್ಯ. ಕರ್ಮ, ಅದೆಲ್ಲ ಇರಲಿ, ಏನು ಬ್ಲೂ ಕಾರ್ ಹತ್ರ ನಿಂತಿದ್ಯಾ, ಅವ್ರು ಇಲ್ಲಿಗೆ ಬರ್ತಾರೆ ಅಂತನಾ ಕರಿಯ ಕೇಳಲು, ಮತ್ತೆ ಸುಮ್ಮನೆನಾ, ನಾನು ತೋರಿಸೋ ಕಾರಲ್ಲೇ ಅವ್ರು ಬರೋದು ಎನ್ನುತ್ತಾನೆ. ಸಾಕು, ಇದುವರೆಗೂ ಅವ್ರಿಗೆ ಹಿಡಿಸಿದ ಕಾರಲ್ಲೇ ಹೋಗೋದು, ನಾನು ಅವ್ರ ಹಿಂದೆ ಹೋಗಬೇಕು ಎಂದವನ ನೋಡಿ, ಅದು ನಿಮಗೆ, ಈ ಶೌರ್ಯನಿಗಲ್ಲ ಎಂದು ನಕ್ಕನು. ಆಕೆ ಬಂದ ಕೂಡಲೇ ಬ್ಲೂ ಕಾರ್ ಬಳಿ ಕೈ ಮಾಡಿ ತೋರಿಸುವ ಶೌರ್ಯನ ತಿಂದಾಕುವ ಹಾಗೆ ದುರುಗುಟ್ಟಿ, ಐ ಗೋ ವಿತ್ ರೆಡ್ ಎಂದಳು ಸಾಕ್ಷಿ. ಅವಳ ಮಾತಿಗೆ ಕರಿಯ ಮುಸಿ ನಕ್ಕರೆ ಜೋರಾಗಿ ನಗುವ ಶೌರ್ಯ, ನೋಡಿದ್ಯಾ, ನಾನು ಹೇಳಲಿಲ್ವಾ ಎಂದು ಮಾತು ಶುರು ಮಾಡಿದ. ಆಕೆಗೆ ಏನೂ ಅರ್ಥವಾಗದ ಹಾಗೆ ನೋಡಲು, ಏನದು ಸಾಕ್ಷಿ ಕೇಳುವಾಗ, ನಾನು ಆಗ್ಲಿಂದ ಹೇಳ್ತಿದ್ದ ಮಿಸ್ ಸಿಇಒ, ಇವತ್ತು ರೆಡ್ ಕಾರ್ನಲ್ಲೇ ನೀವು ಹೋಗೋದು, ಅದು ನನ್ನ ಫೇವ್ರೆಟ್ ಅಂತ. ನೀವು ಹಾಗೆ ಮಾಡಿದ್ರಿ, ಸೊ ನಿಮ್ಮ ಟೇಸ್ಟ್ ನನ್ನ ಟೇಸ್ಟ್ ಒಂದೇ ಮಿಸ್ ಸಿಇಒ ಎನ್ನಲು, ಹೌದಾ, ಬಟ್ ನಾನಿವತ್ತು ಬ್ಲೂನಲ್ಲೇ ಹೋಗ್ತೀನಿ ಎಂದು ಕಾರ್ ಹತ್ತಿದ್ಲು. ಓಹ್ ಟೂ ಬ್ಯಾಡ್ ಎಂದು ನಾಟಕ ಮಾಡ್ದವ ಕರಿಯನ ಕಡೆಗೊಮ್ಮೆ ನೋಡಿ ಉಬ್ಬೆಗರಿಸಿ, ಬ್ಲೂ ಮೈ ಫೇವ್ರೆಟ್ ಎಂದು ಕಾರ್ ಹತ್ತಿ ಸಾಕ್ಷಿ ಪಕ್ಕ ಕೂತ. ಓ ಹಲೋ, ದಿಸ್ ಇಸ್ ನಾಟ್ ಯುವರ್ ಸೀಟ್, ಮುಂದೆ ಡ್ರೈವರ್ ಪಕ್ಕ ಕೂರು ಎಂದವಳ ನೋಡಿ, ಉದಯ್ ಸರ್ ಹೇಳಿದ್ದಾರೆ ನೀವೆಲ್ಲೋ ನಾವು ಅಲ್ಲೇ ಪಕ್ಕದಲ್ಲಿ ಅಂತ ಎಂದಾಗ ಅಪ್ಪನಿಗೆ ಕರೆ ಮಾಡಿ ಚಾಡಿ ಹೇಳೋಣ ಎಂದ್ಕೊಂಡವಳು, ವೇಸ್ಟ್ ಎಂದು ಕರೆ ಕಟ್ ಮಾಡಿದ್ಲು. ಅವಳ ಮೈಗಮ ಸವಿದವ, ಯಾವ ಪರ್ಫ್ಯೂಮ್ ಮಿಸ್ ಸಿಇಒ ಎಂದು ಕೇಳಿದಾಗ ಕತ್ತೆ ಲದ್ದಿ ಎಂದು ಸಿಟ್ಟಾದಳು. ಓ, ಅದಕ್ಕೆ ಗಬ್ಬು ವಾಸನೆ ಎಂದವನ ನೋಡಿ, ಮೈಂಡ್ ಯೋರ್ ಬಿಸ್ನೆಸ್ ಎಂದು ಕಿವಿಗೆ ಬ್ಲೂಟೂತ್ ಹಾಕಿ ಕೂತಳು. ಕಾಲ್ ಮೇಲೆ ಕಾಲ್ ಹಾಕಿದ್ದವಳ ಕಾಲ್ಗಳನ್ನು ನೋಡ್ತಾ, ಈ ಥರ ಆಫೀಸಿಗೆ ಹೋದರೆ ಹುಡುಗರ ಕತೆ ಏನು ಅಂತ ಎಂದ್ಕೊಂಡಾಗ ಕಾಲಿಳಿಸಿ ಮುಖ ಸಿಂಡರಿಸಿರಳು. ಆಫೀಸ್ ಬಂತೆಂದು ಕಾರ್ ಡೋರ್ ತೆರೆದು ವೆಲ್ಕಮ್ ಮಾಡಿದವನ ನೋಡಿ, ಕನಿಕಾ ಇಲ್ಲಿ ತನಕ ಸೆಕ್ಯೂರಿಟಿ ಸಾಕು ಅಂತ ಹೇಳು ಅವನಿಗೆ ಎಂದು ಮುನ್ನಡೆಯಲು, ಒಳಗಡೆ ಸೆಕ್ಯೂರಿಟಿ ಬೇಡವಾ, ವಿ ಕ್ಯಾನಾಟ್ ಟ್ರಸ್ಟ್ ಎನಿವನ್ ಎಂದು ನುಗ್ಗಿದ. ಓ ಗಾಡ್ ಎನ್ನಫ್, ನೀನು ಸೆಕ್ಯೂರಿಟಿ ಕೆಲಸ ಗೇಟ್ ತನಕ ಇರಬೇಕು, ನನ್ನ ಕ್ಯಾಬಿನ್ ತನಕ ಅಲ್ಲ ಎನ್ನಲು, ನಾನು ಗೇಟ್ ಕೀಪರ್ ಅಲ್ಲ, ನಿಮ್ಮನ್ನು ನೋಡ್ಕೊಳ್ಳೋ ಸೆಕ್ಯೂರಿಟಿ ಹೆಡ್, ನೀವು ನಿಮ್ಮ ಕೆಲಸ ಮಾಡಿ ಆ್ಯಂಡ್ ನನ್ನ ಕೆಲಸ, ಯಾಕೆ ಗೊತ್ತಿಲ್ವಾ, ನೀವೆಲ್ಲೋ ನಾವಲ್ಲೇ ಎನ್ನಲು ಸುಮ್ಮನಾದಳು. ಅವಳು ಒಳಗಡೆ ಹೋಗುತ್ತಾ ಕನ್ನಿಕಾ ಅವಳ ಮೀಟಿಂಗ್ ರಾವ್ ಗ್ರೂಪ್ ಆಫ್ ಕಂಪನೀಸ್ ಓನರ್ ಸಿದ್ಧಾರ್ಥ್ ರಾವ್ ಜೊತೆ ಇರುವುದು ತಿಳಿಸಲು ಆ ಮೀಟಿಂಗ್ ರೂಮ್ಗೆ ಬರುತ್ತಾ ಅವಳ ಜೊತೆಗೆ ಬರ್ತಿದ್ದ ಶೌರ್ಯನ ಕಡೆ ನೋಡಿ, ಓ ಹಲೋ ಮಿಸ್ಟರ್ ಬಾಡಿಗಾರ್ಡ್, ಬಿ ಹಿಯರ್ ಎಂದು ಹೋದಳು. ಆಕೆ ಒಳಗಡೆ ಬರುತ್ತಲೇ ಎಲ್ಲರೂ ಒಮ್ಮೆ ಎದ್ದು ಗೌರವ ಸೂಚಿಸಿದರು. ಅವಳ ನಡಿಗೆಯಲ್ಲಿನ ಗತ್ತು, ಮುಖದಲ್ಲಿನ ಸಿಇಒ ಕಳೆ, ಆ ಗಾಂಭೀರ್ಯ, ಮುಖದಲ್ಲಿ ತೋರುತ್ತಿರುವ ಆತ್ಮವಿಶ್ವಾಸ, ಬ್ಯೂಟಿ ವಿತ್ ಟ್ಯಾಲೆಂಟ್ ಎನ್ನಬಹುದು. ಬಂದು ಗುಡ್ ಮಾರ್ನಿಂಗ್ ಎನ್ನುತ್ತಾ ಕೂತಾಗ ಎಲ್ರಿಗೂ ಒಂದು ಮುಗುಳು ನಗೆ ನೀಡಿದ್ಲು. ಆ ನಗುಗೆ ಸಿದ್ಧಾರ್ಥ್ ಕೂಡ ಒಂದು ನಗು ನೀಡ್ದ. ಸೊ ಮಿಸ್ ಸಾಕ್ಷಿ, ಲಾಸ್ಟ್ ವೀಕ್ ನೀವು ಟೈಮ್ ಬೇಕು ಈ ಕಾಂಟ್ರಾಕ್ಟ್ ಬಗ್ಗೆ ಮಾತಾಡಲು ಅಂದಿದ್ರಿ, ಸೊ ಈಗ ಮಾತು ನೀವು ಶುರು ಮಾಡಿ ಎಂದ ಕ್ಲೈಂಟ್ ಮುಖ್ಯಸ್ಥ ಹರೀಶ್ ಮಾತಿಗೆ ಬೆಲೆ ಕೊಟ್ಟು, ಖಂಡಿತ ನೀವು ಹೇಳಿದರೆ ಸಿದ್ಧಾರ್ಥ್ ಅವರ ಕಾಂಟ್ರಾಕ್ಟ್ ತೆಗೆದುಕೊಂಡು ರೋಬೋಟಿಕ್ಸ್ ಅಳವಡಿಸಿ ಆ ಗೌರ್ಮೆಂಟ್ ಶಾಲೆನ ರೀಪ್ಲೇಸ್ ಮಾಡಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಬೇಕು ಎಂದು, ಬಟ್ ನನಗೆ ಈ ಕಾಂಟ್ರಾಕ್ಟ್ ಬೇಡ ಎಂದು ನಿರಾಕರಿಸಲು, ಬಟ್ ವೈ ಸಿದ್ಧಾರ್ಥ್ ಗಾಬರಿಯಾದ. ಅಷ್ಟು ಜನ ಮಕ್ಕಳಿಗೆ ವಿದ್ಯೆ ಕೊಡೋ ಶಾಲೆ ತೆಗೆದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಎಂದಳು. ಇದರಿಂದ ನಿಮಗೆ 50% ಶೇರ್ ಸಿಗುತ್ತೆ, ಜಸ್ಟ್ ಥಿಂಕ್, ನೀವು ಈ ಕಾಂಟ್ರಾಕ್ಟ್ ತಗೊಂಡ್ರೆ ಅಂತ 100 ಶಾಲೆ ಕಟ್ಸ್ಬೋದು, ಅದು ಅಲ್ಲದೆ ಅದು ಆ್ಯಕ್ಟ್ರೋಲ್ ಸರ್ಕಾರಿ ಶಾಲೆ ಎನ್ನುವಾಗ ಎದ್ದು ನಿಲ್ಲುವ ಸಾಕ್ಷಿ, ಆ್ಯಕ್ಟ್ರೋಲ್ ಅಲ್ಲ ಶಾಲೆ ಅದು, ಮೈಂಡ್ ಯುವರ್ ಟಂಗ್ ಮಿಸ್ಟರ್ ಸಿದ್ಧಾರ್ಥ್ ರಾವ್ ಎಂದು ಎದ್ದವಳು, ನೋ ಮೋರ್ ಡಿಸ್ಕಷನ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಎಂದು ಎದ್ದು ಹೊರಗಡೆ ಹೋದ್ಲು. ಇವಳಿಗೂ ಇವರಪ್ಪನಷ್ಟೇ ಕೊಬ್ಬು ಎಂದ್ಕೊಂಡು ಎದ್ದ ಸಿದ್ಧಾರ್ಥ್. ಕೊಬ್ಬಿನ ಕುರಿ ಹೀಗೆ ಮೆರೆದ್ರೆ ಒಂದಿನ ಇದೆ.
ಹೀಗೆ ಆಡ್ತಿರು ಬೇಬಿ, ಗಾಳ ಹಾಕಿ ನಿನ್ನ ಕುತ್ತಿಗೆ ತಾಳಿ ಕಟ್ಟಿ ಅದೇ ಶಾಲೆನ ಬೀಳಿಸ್ತೀನಿ ಎಂದು ಟೇಬಲ್ ಮೇಲೆ ಕೈ ಕುಟ್ಟಿ ಹೋದ. ಅವಳು ಈಗ ಮ್ಯೂಸಿಯಂ ಕಡೆಗೆ ಹೋಗ್ತಿದ್ದಾಳೆ. ಈ ಸತಿ ಮಿಸ್ ಆಗಲೇಬಾರ್ದು. ಅದೇನು ಮಾಡ್ತೀಯೋ ಗೊತ್ತಿಲ್ಲ. ಅವಳು ಸುಳಿವು ಸಿಗದ ರೀತಿ ಅವಳ ಕತೆ ಮುಗಿಸ್ಬೇಕು. ದುಡ್ಡಿನ ಬಗ್ಗೆ ಯೋಚನೆ ಬೇಡ, ನೀನು ಜಸ್ಟ್ ಅವಳನ್ನು ಮುಗಿಸು. ನಾನು ನಿನಗೆ ನೀನು ಕೇಳೋದಕ್ಕಿಂತ ಹೆಚ್ಚು ಕೊಡ್ತೀನಿ. ಕರೆಯಲ್ಲಿ ನುಡಿದ ಆ ಮಿಸ್ಟರ್ ಬಾಸ್ ಮಾತಿಗೆ ನೀನು ಕೊಟ್ಟಿರೋ ಸಮಯಕ್ಕೂ ಮುಂಚೆ ಅವಳನ್ನು ಮುಗಿಸ್ತೀನಿ. ಜಸ್ಟ್ ವೆಯ್ಟ್ ಆ್ಯಂಡ್ ಸಿ ಎಂದು ಈತ ಕರೆ ಕಟ್ ಮಾಡಿದ. ಓಹ್, ಯಾರಿದು? ಮುಂದೆ ಕತೆ ಓದಿ ಗೊತ್ತಾಗುತ್ತೆ. ಅವಳ ಕಂಪನಿಯಲ್ಲಿ ಕೆಲಸಗಾರರಂತೆ ಕಾಣುವ ರೋಬೋಗಳೆಷ್ಟೋ ಇದ್ವು. ಹಾಯ್ ಹ್ಯಾಂಡ್ಸಮ್, ಯುನಿಟ್ ಕಾಫಿ? ರೋಬೋ ಕಾಫಿ ಹಿಡಿದು ಬಂದು ಕೇಳಲು ಎಸ್ ಥ್ಯಾಂಕ್ಸ್ ಎಂದು ತೆಗೆದುಕೊಂಡು ಕುಡಿಯುತ್ತಾ ಕೂತ. ಸೊ ಲೆಟ್ಸ್ ವಿಸಿಟ್ ಮ್ಯೂಸಿಯಂ ಎಂದು ಕನ್ನಿಕಾ ಜೊತೆ ಹೋಗುವ ಸಾಕ್ಷಿನ ನೋಡಿ ಮುಂದೆ ಬಂದು ನಿಲ್ಲುವ ಶೌರ್ಯ, ನಿಮ್ಮ ಪ್ಲ್ಯಾನ್ ಪ್ರಕಾರ ಇವತ್ತೆಲ್ಲೂ ಹೋಗೋದಿರಲಿಲ್ಲ. ಸೊ ಎಲ್ಲಿಗೆ ಮಿಸ್ CEO ಎನ್ನಲು, ಎಲ್ಲ ನಿನಗೆ ಹೇಳಿನೇ ಮಾಡಬೇಕಾ ಈ CEO ಸಾಕ್ಷಿ ಶಿವಾನಂದ್? ಇಟ್ಸ್ ಮೈ ವರ್ಕ್, ಮೈ ಕಂಪನಿ, ಮೈ ರೂಲ್ಸ್ ಆ್ಯಂಡ್ ಯು ಜಸ್ಟ್ ಕೀಪ್ ಕ್ವೈಟ್ ಎಂದು ಮುಂದೆ ಹೋಗಲು, ನಮ್ಮ ಕಂಪ್ನಿ ಕಡೆಯಿಂದ ಮಕ್ಕಳಿಗಾಗಿ ಒಂದು ಸೈನ್ಸ್ ರೋಬೋಟಿಕ್ ಬೆಳೆಸಿ ಮ್ಯೂಸಿಯಂ ಮಾಡ್ತಿದ್ದೀವಿ. ಕೆಲ ಸೈನ್ಸ್ ಬಗ್ಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಬೆಳೀಲಿ ಅಂತ. ಸೊ ಈಗ ಹೋಗ್ತಿದ್ದೀವಿ. ಸಾಕ್ಷಿ ಮೇಡಮ್ ಕೋಪದಲ್ಲಿದ್ದಾರೆ. ಅಡ್ಜಸ್ಟ್ ಮಾಡ್ಕೋ ಶೌರ್ಯ, ಕನ್ನಿಕಾ ಹೇಳಲು ಇಟ್ಸ್ ಓಕೆ ಎಂದು ತಾನು ನಡೆದ. ಮ್ಯೂಸಿಯಂಗೆ ಬರೋ ಸಾಕ್ಷಿ ಅಲ್ಲೇ ಮಕ್ಕಳ ಬಳಿ ರಿವ್ಯೂ ಕೇಳುತ್ತಾ ಮಾತಾಡುವಾಗ ಅವಳನ್ನೇ ನೋಡುವ ಶೌರ್ಯ ಒಬ್ಬೊಬ್ಬನಾಗಿ ನಿಂತು ನಗ್ತಿರ್ತಾನೆ. ಏನಪ್ಪ ಹೆಡ್ಡು, ಕ್ರಶ್ ಲವ್ ಆಗಿದ್ಯಾ? ಅವಳು ಡೇಂಜರಸ್, ಸುಮ್ಮನೆ ದೂರ ಇರು ಎಂದ ಕರಿಯನ ಮಾತಿಗೆ, ಬ್ರೋ ಅವಳು ಡೇಂಜರಸ್ ಅಲ್ಲ, ಗಾರ್ಜಿಯಸ್ ಅಂತ ಎಷ್ಟೊತ್ತಿ ಹೇಳಬೇಕು ಎಂದು ಅವಳು ಒಂದು ಮಗುವಿನ ಕೆನ್ನಿಗೆ ಪುಟ್ಟ ಮುತ್ತಿಡೋದು ನೋಡಿ ಅವನ ಕೆನ್ನಿಗೆ ಕೊಟ್ಟಂತೆ ನಾಚುವಾಗ, ಈ ಲೆವೆಲ್ ಓವರ್ ಆಯ್ತಮ್ಮ, ಅವರು ನಿನಗೆ ಕಿಸ್ ಕೊಡೋದು ದುರಾಲೋಚನೆ ಎನ್ನುವ ಕರಿಯನ ಕಡೆ ನೋಡಿ, ಅವ್ರಿಗೆ ನಾನು ಕೊಟ್ಟರೆ ಎಂದ ಶೌರ್ಯ. ಏನು, ನೀನು ಮೇಡಮ್ಗೆ ಕಿಸ್ಸಾ ಎಂದು ಜೋರಾಗಿ ಕರಿಯ ನಗುವಾಗ, ನಾನಲ್ಲ ಅವರೇ ಕೊಡು ಅನ್ನೋ ಥರ ಮಾಡಿ ಕೊಡ್ತೀನಿ, ನೋಡ್ತೀಯಾ ಕೇಳಿದ ಶೌರ್ಯ. ಅವರೇ ಕೊಡು ಅಂತಾರ, ಇದು ತರ್ಕಕ್ಕೆ ನಿಲುಕದ್ದು ಎನ್ನುತ್ತಾನೆ ಕರಿಯ. ಅವನ ಮಾತಿಗೆ, ಏನೋ 24 hours ಅವರೇ ಅವರಿಗೆ ಕಿಸ್ ಮಾಡು ಅಂತ ಕೇಳೋ ಹಾಗೆ ಮಾಡ್ತಾನೆ ಈ ಶೌರ್ಯ ಎಂದು ಟೈಮ್ ನೋಡಿ, ಈಗ 12:30 ಮಧ್ಯಾಹ್ನ, ನಾಳೆ ಮಧ್ಯಾಹ್ನದ ಹೊತ್ತಿಗೆ ಅವರಿಗೆ ನಾನು ಕಿಸ್ ಮಾಡಿ ಪ್ರೂವ್ ಮಾಡ್ತೀನಿ ಎಂದು ಸಾಕ್ಷಿ ಕಡೆ ನೋಡಲು ಅವಳು ಅಲ್ಲಿಲ್ಲ. ಮಿಸ್ ಇವೋ ಕೂಗುತ್ತಾ ಕನ್ನಿಕಾ ಬಳಿ ಬಂದು ಕೇಳಿದ. ಇಲ್ಲೇ ಇದ್ರು, ಕಾಲ್ ಮಾಡ್ತೀನಿ ಎಂದು ಟ್ರೈ ಮಾಡಿದ್ಲು. ಸ್ವಿಚ್ ಆಫ್ ಬಂತು. ತನ್ನ ಟೀಮ್ ಮುಖಕ್ಕೆ ಕ್ಯಾಕರಿಸಿ ಉಗಿತಿದ್ದ ಕರಿಯ, ಏನು ದನ ಕಾಯ್ತಿದ್ರ, ನೀವೆಲ್ಲ ಏನು ಮಾಡ್ತಿದ್ರಿ? ಒಳಗಡೆ CEO ಇಲ್ಲ ಅಂದರೆ ಹೊರಗಡೆ ಬಂದಿಲ್ಲ ಅಂದರೆ ಏನರ್ಥ? ಅವನು ಬೈಯೋವಾಗ ಶೌರ್ಯ ಮಾತ್ರ ಒಬ್ಬನೇ ಲೇಡೀಸ್ ರೆಸ್ಟ್ ರೂಮ್ಗೆ ನುಗ್ಗುತ್ತಾನೆ. ಅಲ್ಲಿ ಹುಡುಗಿರು ಯಾರು ನೀನು, ಹೌ ಡೇರ್ ಯು ಎಂದು ಏನೇನೋ ಬೈದರು. ಲೆಕ್ಕಿಸದೆ ಒಳಗಡೆ ನುಗ್ಗಿ ಸುತ್ತಮುತ್ತ ನೋಡಿ ಏನನ್ನೋ ಆಲೋಚಿಸಿ ಕಾರ್ ಹಿಡಿದು ಹೊರಟನು. ಕಾರ್ ಹಿಡಿದು ಎಲ್ಲಿಗೋ ಬಂದವನಿಗೆ ಕಂಡಿದ್ದು 4 ಪೊರ್ಕೆಗಳ ಕೈಯಲ್ಲಿ ಸಿಕ್ಕಿ ಬಿದ್ದು ನಿಂತಿದ್ದ ಸಾಕ್ಷಿ. ನೋಡಿದವಳು, ಬಿಡಿ ನನ್ನ, ಶೌರ್ಯ ಹೆಲ್ಪ್ ಮೀ ಕಿರುಚಿದಳು. ಹಾಗೆ ಗುರಾಯಿಸುತ್ತಾ ಅವರ ಬಳಿಗೆ ಬರುವ ಶೌರ್ಯ, ಬನ್ನಿ ಮಿಸ್ CEO ಹೋಗೋಣ ಎಂದ. ಶೌರ್ಯ, ಈ ಪೊರ್ಕೆಗಳು ಬಿಡ್ತಿಲ್ಲ, ಹೆಲ್ಪ್ ಮಾಡು ಎಂದು ಕೈ ಬಿಡಿಸಿಕೊಳ್ಳುವ ಸಾಹಸ ಮಾಡ್ತಿದ್ದ ಸಾಕ್ಷಿ ಕಡೆ ನೋಡಿ, ನೀವು ಹೇಳಿದರೆ ಬಿಡ್ತಾರೆ, ಹೇಳಿ ಮಿಸ್ CEO ಎಂದನು. ನಾನು ಹೇಳಿದರೆ ಬಿಡ್ತಾರಾ? ಹೇಗೆ? ಅವ್ರು ಮ್ಯಾಡ್ ಎಂದು ಕೈ ಬಿಡಿಸಿಕೊಳ್ಳಲು ಸಾಹಸ ಮುಂದುವರಿಸಲು, ಯಾರೋ ನೀನು ಹೀರೋನಾ? ಇವಳನ್ನು ನೀನು ಬಂದೆ ಅಂತ ಬಿಟ್ಬಿಡ್ಬೇಕಾ ಎಂದು ಶೌರ್ಯನ ಎದೆ ತಟ್ಟಿ ಅವನ್ಯಾರೋ ಕೇಳಲು, ನಿಮ್ಮಂಥ ಖಾಲಿ ಪೋಲಿ ಪೊರ್ಕಿ ಜೊತೆ ನನಗೆ ವ್ಯವಹಾರ ಇಲ್ಲ, ಜರ್ಗು ಎಂದು ಸಾಕ್ಷಿ ಕಡೆ ನೋಡಿ, ನಡೀರಿ ಮಿಸ್ CEO ಎಂದು ಗಡುಸಾಗಿ ಹೇಳಿದ. ಇನ್ಯಾವನೋ ಅವನ ಎದೆಗೆ ಗುದ್ದಿ ದೂರ ತಳ್ಳಿ, ಅವಳನ್ನು ಮರ್ತ್ಬಿಡು ಎಂದಾಗ ಸಿಟ್ಟಾದ ಶೌರ್ಯ ಕೈ ಎತ್ತಿದವ ಆ ಪೊರ್ಕಿ ಕೆನ್ನೆ ಬದಲು ಸಾಕ್ಷಿ ಕೆನ್ನೆಗೆ ಒಂದು ಬಾರಿಸಿದ್ದ. ಯಾಕೆ ಹೊಡ್ದ? ಸಾಕ್ಷಿ ಶೌರ್ಯನಿಗೆ ಕಿಸ್ ಮಾಡು ಅಂತಾಳ. ನೀವೆಲ್ಲ ಹ್ಞೂ ಅಂತೀರಾ ಅಂತ ಗೊತ್ತು, ಬಟ್ ಹೇಗೆ? ನೆಕ್ಸ್ಟ್ ಎಪಿಲಿ ಸಿಗೋಣ. ಥ್ಯಾಂಕ್ ಯು.